ಸರ್ಕಾರಿ ಶಾಲೆ ಸಂತೆಪೇಟೆ, ಹಾಸನ ಹೃದಯ ಭಾಗದಲ್ಲಿರ್ತಕ್ಕಂತಹ ಸಂತೆಪೇಟೆಯ ಸ್ಕೂಲಿಂದ ಮನುಷ್ಯ ಎಲ್ಲರಿಗೂ ಕೊಡ್ತಾನೆ. ಆದರೆ ದಾನ ಮಾಡುವ ಮನಸ್ಥಿತಿ ಎಲ್ಲರಿಗೂ ಬರೋದಿಲ್ಲ. ಅಂಥದ್ರಲ್ಲಿ ಅಕ್ಕಪಕ್ಕದಲ್ಲಿರೋದೆಲ್ಲ ಗೊತ್ತಾಗಲಿಕ್ಕೆ ಯಾರೋ ಎಲ್ಲಿಂದಲೂ ಬಂದು ಕೊಟ್ಟಿರ್ತಾರೆ. ನಿಮಗೆ ನಮ್ಮ ವಿಶ್ವಪಥ ಚಾನಲ್ನಲ್ಲಿ ಒಮ್ಮೆ ಸುದ್ದಿಯನ್ನು ಮಾಡಿದ್ವಿ. ಅಂಜಳಿಗೆ ಮಂಜುನಾಥ ಅಂತೇಳಂದರೆ ಅವರು ತಂದೆ ಓದಂಥ ಶಾಲೆಗೆ ಅವರು ಏನು ನಮ್ಮಲ್ಲಿ ಏನೋ ಹೆಲ್ಪ್ ಮಾಡಬೇಕು, ಕೊಡಬೇಕು ಅನ್ನಿಸ್ತಕ್ಕಂಥ ಮನಸ್ಥಿತಿ ಇತ್ತು. ಅದನ್ನು ಅವರ ಮಗನೂ ಸಹ ಭಾಳ ಮುಂದುವರಿಸ್ಕೊಂಡು CSR ಫಂಡನ್ನು ಆದಷ್ಟು ಗೌರ್ಮೆಂಟ್ ಶಾಲೆಗಳು ಇವತ್ತು ಮುಚ್ಚೋಗೋ ಪರಿಸ್ಥಿತಿಯಲ್ಲಿದ್ದರೂ ಸಹ ಅವುಗಳ ಪುನರುತ್ಥಾನ ಮತ್ತು ಪುನಶ್ಚೇತನಕ್ಕೋಸ್ಕರ ತುಂಬ ಪ್ರಯಾಸಪಟ್ಟು ಆಲೂರಿನಲ್ಲಿ ಮ್ಯಾಕ್ಸಿಮಮ್ ಹೆಚ್ಚು ಕಡಿಮೆ ಎಲ್ಲ ಗೌರ್ಮೆಂಟ್ ಶಾಲೆಗಳಿಗೂ ಲ್ಯಾಪ್ಟಾಪು, TV, ಸ್ಮಾರ್ಟ್ ಕ್ಲಾಸ್ಗಳಿಗೆ ಏನೇನು ಪರಿಕರಗಳು ಬೇಕೋ, ಆಟೋಪಕರಣಗಳು, ಈ ಥರ ಎಲ್ಲದನ್ನೂ ಅವರು ಸಹಾಯ ಹಸ್ತದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಆಗ್ತಾಯಿದೆ. ಅದೇ ರೀತಿ ಇವತ್ತು ಸಂತೆಪೇಟೆ ಸ್ಕೂಲು ಸಹ ಇದರಿಂದ ಹೊರತಾಗಿಲ್ಲ. ಸರ್ಕಾರಿ ಶಾಲೆ ಸಂತೆಪೇಟೆ ಅಲ್ಲಿ ಇವತ್ತು ಮಕ್ಕಳಿಗೆ ಏನೋ ಒಂದು ಕೊಡುವ ಭಾವನೆ ಬಂದಿದೆ. ಇವತ್ತು ಸಂತೆಪೇಟೆ ಶಾಲೆಯಲ್ಲಿದ್ದೀವಿ. ಬನ್ನಿ ನೋಡೋಣ ಮುಂದಿನ ಕಾರ್ಯಕ್ರಮವನ್ನು. ಸಿದ್ದಯ್ಯ ನಗರದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆ ಇವತ್ತು ಇಲ್ಲಿದ್ದೀವಿ ಅಂತ. ಅಂಜಳಿಗೆ ಮಂಜುನಾಥ್ ಅವರು ಆ ಕೊಡುವ ಮನಸ್ಥಿತಿ, ಪರಮಾತ್ಮ ಎಲ್ಲರೂ ಕೊಟ್ಟಿದ್ದಾನೆ. ಏನು ತೊಗೊಂಬಂದರು ಇಲ್ಲಿಂದಲೇ ತಗೊಳ್ಳೋದು, ಏನು ಬಿಟ್ಟೋದ್ರು ಇಲ್ಲೇ ಬಿಟ್ಟು ಹೋಗೋದು, ಆ ಬದುಕನ್ನು ಅರ್ಥ ಮಾಡಿಕೊಂಡು ಆ ಕೊಡುವ ಮನಸ್ಥಿತಿ ಇದೆಯಲ್ಲ. ಹಾಗಾಗಿ ಆಲೂರು ತಾಲೂಕಿನಲ್ಲಿ ಸರ್ಕಾರಿ ಎಲ್ಲ ಶಾಲೆಗಳಿಗೂ ಸಹ ಸ್ಮಾರ್ಟ್ ಕ್ಲಾಸ್ಗೆ ಏನೇನು ಬೇಕಾಗುತ್ತೋ ಪರಿಕರಗಳು, ಲ್ಯಾಪ್ಟಾಪ್ಗಳು, ಆಮೇಲೆ ಆಟೋ ಉಪಕರಣಗಳು ಎಲ್ಲವನ್ನೂ ಸಹ ಸರ್ಕಾರಿ ಶಾಲೆಗಳು ಆಲೂರು ತಾಲೂಕು ಪೂರ್ತಿ ಅವ್ರು ಕವರ್ ಮಾಡಿದ್ದಾರೆ. ಆ ಮನಸ್ಥಿತಿ ಇವತ್ತು ಅವರ ಮನಸ್ಸು, ಅವರ ವ್ಯಕ್ತಿತ್ವ ನೋಡಿದ್ರೆ ಭಾಳ ಸರಳತೆ. ಹಾಗಾಗಿ ಇವತ್ತು ನಾವು ಸಿದ್ದಯ್ಯ ನಗರದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಯಲ್ಲಿ ಇದ್ದೀವಿ. ವಿದ್ಯಾರ್ಥಿಗಳೊಂದಿಗೆ ಅವ್ರ ಭಾವನೆ ಏನು ಹಂಚ್ಕೊಳ್ಳೋಣ ಬನ್ನಿ. ನಮ್ಮದು ನನ್ನ ಹೆಸರು ಅಂಜಳಿಗೆ ಮಂಜುನಾಥ್ ಅಂತ ಹೇಳ್ಬಿಟ್ಟು ಇಲ್ಲೇ ನಾನು ಆಲೂರು ತಾಲೂಕಿನ ಅಂಜಳಿಗೆ ಅಂತ ನಮ್ಮ ಗ್ರಾಮ. ನಾನು ಓದಿದ್ದೆಲ್ಲ ಹಾಸನಲ್ಲೇ. ನಾನು ಕಂಪ್ಲೀಟ್ ನನ್ನ ವಿದ್ಯಾಭ್ಯಾಸವನ್ನೆಲ್ಲ ಮಾಡಿದ್ದು ಸರ್ಕಾರಿ ಶಾಲೆಗಳಲ್ಲೇ ನಾನು ವ್ಯಾಸಂಗವನ್ನು ಮಾಡಿದ್ದು. ಆಮೇಲೆ 2014ರಲ್ಲಿ ನಾನು ನನ್ನ ಕಾರ್ಪೊರೇಟ್ ಹುದ್ದೆಯನ್ನು ಬಿಟ್ಟು ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಮತ್ತು ಬಳಸಬೇಕು ಅನ್ನೋ ಉದ್ದೇಶದಿಂದ ನಮ್ಮ ನಡೆಗೆ ಸರ್ಕಾರಿ ಶಾಲೆಯ ಕಡೆಗೆ ಒಂದು ಅಭಿಯಾನವನ್ನು ಮಾಡಿಕೊಂಡು ಮೊದಲು ನಾನು ಹುಟ್ಟಿದಂಥ ಒಂದು ಅಂಜಳಿಗೆ ಎನ್ನುವ ಗ್ರಾಮದಲ್ಲಿ ಕೇವಲ 18 ಮಕ್ಕಳಿಗೆ ಶುರುವಾದಂಥ ಈ ಅಭಿಯಾನ ಈ ವರ್ಷ 5,000 ಮಕ್ಕಳಿಗೆ 36,200 ನೋಟ್ ಪುಸ್ತಕಗಳನ್ನು ನಾನು ಉಚಿತವಾಗಿ ಹಾಸನ ತಾಲೂಕಿನ ಬೈಲಹಳ್ಳಿ ಶಾಲೆಗಳು, ಇಲ್ಲಿ ನಿಮ್ಮ ಶಾಲೆ, ಇಲ್ಲಿ ರಾಜಘಟ್ಟ ಶಾಲೆ, ನಾಳೆ ಕೂಡ ಒಂದು ಶಾಲೆ ಬರ್ತೀನಿ ನಾನು, ಅಲ್ಲೂ ಕೂಡ ಪುಸ್ತಕಗಳನ್ನ ಬರ್ತೀನಿ. ಆಮೇಲೆ ಸಾಲಗಂಬೆ ರೋಡ್ನಲ್ಲಿ 1-2 ಶಾಲೆಗಳು. ಇದರ ಜೊತೆಗೆ ಹೊಸದಾಗಿ ಅರ್ಕಲಗೂಡಿನ ಬಸವಪಟ್ಟಣ ಶಾಲೆ ಮತ್ತು ಬಸವನಹಳ್ಳಿ ಶಾಲೆ, ಆಮೇಲೆ ಗಣಸಿ ತಾಲೂಕಿನ ಹೆಗ್ಗಟ್ಟ ಅಂತ ಒಂದು ಸರ್ಕಾರಿ ಶಾಲೆ. ಇದರ ಜೊತೆಗೆ ಬೆಂಗಳೂರಿನ ನಗರ ಮತ್ತು ಗ್ರಾಮಾಂತರ, ಕೋಲಾರ ಜಿಲ್ಲೆ, ಆಮೇಲೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ 2 ಶಾಲೆಗಳು. ಹೀಗೆ ಸುಮಾರು ಒಂದು 165 ಶಾಲೆಗಳು 5,000 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ ಪುಸ್ತಕಗಳನ್ನ ಕೊಡ್ತಾ ಇದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ಅದರ ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಮಕ್ಕಳು ಗುಣಮಟ್ಟದ ಶಿಕ್ಷಣವನ್ನು ಪಡೆಯಬೇಕು, ಡಿಜಿಟಲ್ ಎಜುಕೇಷನನ್ನು ಪಡೆಯಬೇಕು ಅನ್ನೋ ಉದ್ದೇಶದಿಂದ ನಾನು ಸ್ಮಾರ್ಟ್ ಕ್ಲಾಸ್ಗಳನ್ನು ಪ್ರಾರಂಭ ಮಾಡ್ತಾ ಬಂದೆ. ಇದುವರೆಗೆ 21 ಸ್ಮಾರ್ಟ್ ಕ್ಲಾಸ್ಗಳನ್ನು ಪ್ರಾರಂಭ ಮಾಡಿದ್ದೇನೆ. 21ನೇ ಸ್ಮಾರ್ಟ್ ಕ್ಲಾಸ್ ಹುಬ್ಬಳ್ಳಿಯ ಕೆಂಚಮ್ಮನಸ್ಕೋಟೆಯ ಹಿರಿಯ ಪ್ರಾಥಮಿಕ ಶಾಲೆ ಆಗಿದೆ. ಇದು ಈಗ PMC ಶಾಲೆ ಆಗಿದೆ. ಈ ತಿಂಗಳ 24ನೇ ತಾರೀಕು ನಾವು ಅಲ್ಲಿ ಸ್ಮಾರ್ಟ್ ಕ್ಲಾಸನ್ನು ಓಪನ್ ಮಾಡ್ತಾ ಇದ್ವಿ. ಅಲ್ಲಿ 10 ಡೆಸ್ಕ್ಟಾಪ್ ಕಂಪ್ಯೂಟರ್ಸ್ ಪ್ಲಸ್ ಅವರಿಗೆ ಪ್ರೊಜೆಕ್ಟರು ಮತ್ತು ಪ್ರಿಂಟರು, ಲ್ಯಾಪ್ಟಾಪ್ ಅಷ್ಟನ್ನು ಕೂಡ ಸುಮಾರು ಒಂದು 2.5 ಲಕ್ಷದಲ್ಲಿ ಒಂದು ಸ್ಮಾರ್ಟ್ ಕ್ಲಾಸನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳೇ ನಿಜವಾದ ಹೀರೋಗಳು. ಸರ್ಕಾರಿ ಶಾಲೆಯಲ್ಲಿ ಓದಿದಂಥ ಮಕ್ಕಳು ತಾವು ಎಲ್ಲಿ ಬೇಕಾದರೂ ಸರ್ವೈವ್ ಆಗ್ತಾರೆ. ಕಾನ್ವೆಂಟ್ ಓದಿದಂಥ ಮಕ್ಕಳಿಗೆ
ಸೀಮಿತವಾದಂತಹ ಕಲಿಕೆ ಇರುತ್ತೆ. ನಿಮಗೆ ಆ ರೀತಿ ಇರೋದಿಲ್ಲ. ಆ್ಯಕ್ಚುಲಿ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಇರುತ್ತೆ. ಇಲ್ಲಿ ವೈವಿಧ್ಯಮಯ ರೀತಿಯಲ್ಲಿ ಪ್ರೋಗ್ರಾಮ್ಗಳನ್ನು ಸರ್ಕಾರ ಮಾಡಿ ಅದನ್ನು ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಹಾಗಾಗಿ ಸರ್ಕಾರಿ ಶಾಲೆಗೆ ಓದುವಂಥ ಯಾವುದೇ ರೀತಿ ಕೀಳರಿಮೆಯನ್ನು ಇಟ್ಕೊಂಬೇಡಿ. ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿದ್ದೆ. ನೀವು ಯಾರನ್ನೇ ನೋಡಿ, ಈಗ ಸದನ ವಿಶ್ವೇಶ್ವರಯ್ಯರಿಂದ ಹಿಡಿದು ಕುವೆಂಪು ಅವರಿಂದ ಹಿಡಿದು ಕೋಡದಿಂದ ತೇಜಸ್ವಿಯವರ ಹಿಡಿದು ಸರ್ಕಾರಿ ಶಾಲೆಯಲ್ಲೇ ಓದಿದ್ದಾರೆ. ಸೊ ಹಾಗಾಗಿ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಂಥ ಕೀಳರಿಮೆ ಖಂಡಿತ ಮಾಡ್ಕೊಬೇಡಿ. ಸೊ ನಿಮಗಿರುವಂತಹ ಜನರಲ್ ನಾಲೆಡ್ಜು, ಕಾಮನ್ ಸೆನ್ಸು ಬೇರೆ ಖಾಸಗಿ ಶಾಲೆಯಲ್ಲಿ ಓದಿದಂಥ ಮಕ್ಕಳಿಗೆ ಇರೋದಿಲ್ಲ. ಹಾಗಾಗಿ ನಿಮ್ಮ ಜೊತೆಗೆ ನಾವು ಕೂಡ ಒಂದು ಕೈ ಜೋಡಿಸೋಣ ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ಶಿಕ್ಷಣದಲ್ಲಿ ಯಾವುದೇ ರೀತಿಯಾದಂಥ ಕಡಿಮೆ ಇರಬಾರ್ದು ಒಂದು ದೃಷ್ಟಿಯಿಂದ ಇಟ್ಕೊಂಡೆ ಡಿಜಿಟಲ್ ಎಜುಕೇಷನ್ ಸಲುವಾಗಿ ಸ್ಮಾರ್ಟ್ ಕ್ಲಾಸನ್ನು ಮಾಡಿಸಿದ್ದು. ನಮ್ಮ ಸ್ಮಾರ್ಟ್ ಕ್ಲಾಸಲ್ಲಿ ಮೊದಲನೇ ತರಗತಿ ಮಕ್ಕಳಿಗೆ ಬೇಸಿಕ್ ಕಂಪ್ಯೂಟರ್ನ ಯೂಸ್ ಮಾಡೋವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸುಮಾರು ಒಂದು 1500 ಮಕ್ಕಳಿಗೆ ಕಂಪ್ಯೂಟರ್ನ ಕಲಿತಾ ಇದ್ದಾರೆ. ಗಂದಿಗೆರೆ ಅಂತ ಒಂದು ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸನ್ನು ಮಾಡಿದ್ದೀವಿ. ಶಾಲೆಗಳಿಗೆ ಗ್ರೀನ್ ಬೋರ್ಡನ್ನು ಹಾಕಿಸ್ಕೊಟ್ಟಿದ್ದೀವಿ. ಮಾಡಿರೋದು ನಾನು ಕೆಲವು ಕಡೆ ಅಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ತಾಲೂಕನ್ನೇ ಮಾಡಿರೋದು ನಾವೇ ಫಸ್ಟ್. ಅದ್ರ ಜೊತೆಗೆ ನಮ್ಮ ಹೈಸ್ಕೂಲ್ನ ಹೆಣ್ಣು ಮಕ್ಕಳು ಹಳ್ಳಿಯಿಂದ ನಡ್ಕೊಂಡ್ಬಂದು ಬರ್ತಾ ಇರ್ತಾರೆ. ಅವ್ರನ್ನ ಗಮನದಲ್ಲಿ ಇಟ್ಕೊಂಡು ಕಳೆದ ವರ್ಷದಿಂದ ನಮ್ಮ ಜಿಲ್ಲೆಯ 10 ಹೆಣ್ಣು ಮಕ್ಕಳನ್ನ ಸೆಲೆಕ್ಟ್ ಮಾಡಿಕೊಂಡು ಯಾರು 2 ಕಿಲೋಮೀಟರ್ಗಿಂತ ಹೆಚ್ಚು ನಡ್ಕೊಂಡು ಬರ್ತಾರೆ ಅವರಿಗೆ ಸೈಕಲ್ನ ಕೊಡ್ತಾ ಇದ್ದೀವಿ. ಹೋದ ವರ್ಷ ಲತಾಕ್ ಮರಿ ಮೇಡಮ್ DC ಅವ್ರ ಮುಖಾಂತರನೇ ಕೊಡಿಸಿದ್ವಿ. ಈ ವರ್ಷ ಕೂಡ ನಾನು ಈಗ ಆಲ್ರೆಡಿ ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ. ಬೇರೆ ಬೇರೆ ತಾಲೂಕಿಂದ ಹುಡುಗರನ್ನ ಸೆಲೆಕ್ಟ್ ಮಾಡಿಕೊಂಡು ಈಗಾಗಲೇ ಇದ್ರ ಜೊತೆಗೆ ನಿಮ್ಮ ಶಾಲೆಗೆ ಪ್ರಪ್ರಥಮ ಬಾರಿಗೆ ಬಂದಿರೋದು ಕೇಳ್ತಾ ಇದ್ದೀನಿ. ನಾನೊಂದು ಪಂಚಸೂತ್ರ ಅಂತ ಮಾಡಬೇಕು. ಪಂಚಸೂತ್ರ ಅಂದರೆ ಇದರಲ್ಲಿರುವಂಥ ಈ ಪಂಚಸೂತ್ರಗಳನ್ನು ನೀವು ಅಳವಡಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ನೀವು ಒಂದು ಉತ್ತಮ ಪ್ರಜೆಯಾಗಿ ಬಂದೇ ಬರ್ತೀರಾ. ಗೊತ್ತಾಯ್ತಾ? ಯಾವಾಗಲೂ ಅಷ್ಟೇ. ಸೊ ಇದು ಪಂಚಸೂತ್ರ. ಮೊದಲನೇ ಪಂಚಸೂತ್ರ ಏನಪ್ಪ ಅಂದರೆ ಕೇಳಿಸ್ಕೊಂಡಿದ್ದೀನಿ ಆಯ್ತಾ. ಈ ಪಂಚಸೂತ್ರದ ಮೊದಲನೇ ಹಣದ ಆಮಿಷಕ್ಕೆ ಒಳಗಾಗುವುದಿಲ್ಲ. ಹಾಗೆ ನನ್ನ ಇಲ್ಲಿ ಶಿಕ್ಷಕರಿಗೂ ಒಂದು ಮನವಿ ಇರುತ್ತೆ. ಇಲ್ಲಾಂದ್ರೆ ವಾರಕ್ಕೆ ಒಂದ್ಸರಿ ಅದನ್ನು ನಾನು ಗುರು ಹಿರಿಯರಲ್ಲಿ ಭಕ್ತಿ ಭಾವ ವಿನಯದಿಂದ ನಡೆದುಕೊಳ್ಳುತ್ತೇನೆ. ನಾನು ನನ್ನ ತಂದೆ ತಾಯಿಯನ್ನು ಮನೆಯವರೆಗೂ ನೋಡಿಕೊಳ್ಳುತ್ತೇನೆ. ನಾನು ಯಾವುದೇ ನಿಶ್ಚಿತಗಳಿಗೆ ಬಲಿಯಾಗುವುದಿಲ್ಲ. ನಾನು ದೊಡ್ಡವ ಅಥವಾ ದೊಡ್ಡವಳಾದ ಮೇಲೆ ಅಂತಹ ಸಂದರ್ಭದಲ್ಲೂ ಹಣದ ಆಮಿಷಕ್ಕೆ ಒಳಗಾಗುವುದಿಲ್ಲ. ಈ ಪುಸ್ತಕಗಳು ಅತ್ಯುತ್ತಮವಾದ ಕ್ವಾಲಿಟಿ ಇದೆ. ನೋಡಿದ್ರೆ ಗೊತ್ತಾಗುತ್ತೆ. ಪೂರ್ವಕವಾಗಿ ನೀವು ಬಳಸ್ಕೋಬೇಕು. ನಾನು ಈ ಕಡೆ ಬಂದಾಗ ಬರ್ತೀನಿ, ಬಂದು ಚೆಕ್ ಮಾಡ್ತೀನಿ ಹೇಗೆ ಯುಟಿಲೈಸ್ ಮಾಡ್ತಿದ್ದೀರಾ ಅಂತ. ಓಕೆನಾ? ಶ್ರೀಯುತ ಮಂಡ್ಯವರು ಬಂದು ಈ ಶಾಲೆಯ ವಾತಾವರಣ ನೋಡಿ, ಈ ಮಕ್ಕಳ ಗುಣಮಟ್ಟವನ್ನು ನೋಡಿ ಅವರು ನಮ್ಮ ಶಾಲೆಯ ಬಗ್ಗೆ ಹೆಚ್ಚಿನ ಗೌರವವನ್ನು ತಂದು ಶಾಲೆಗೆ ನೋಟ್ಬುಕ್ಕನ್ನು ವಿಸ್ತರಿಸಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ, ನಮ್ಮ ಶಿಕ್ಷಕರ ಪರವಾಗಿ ಧನ್ಯವಾದಗಳು. ನಾರಾಯಣವರು ಸಹ ಈ ಶಾಲೆಗೆ ನಮಗೆ ಹೆಚ್ಚಿನ ಗಮನವನ್ನು ಹರಿಸ್ತಾ ಇದ್ದಾರೆ. ಶಿಕ್ಷಕರು, ತಹಸೀಲ್ದಾರರು ಸಹ ನೀನು ಎಷ್ಟೇ ಕ್ಲಾಸ್ ಅಮ್ಮ? ನೀನು ಎಷ್ಟೇ ಕ್ಲಾಸ್? ಒಂದು ನಿಮಿಷ ಸುಮ್ಮನೆ ನೀನು ಫೋಟೋ ತಗೊಳ್ತೀನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಮೇ ಶ್ರೀ ಗುರುವೇ ನಮಃ. ಯಾಕೆ ಅಂತೇಳಂದ್ರೆ ನಿನ್ನೆ ತಾನೇ ಗುರುಪೂರ್ಣಿಮೆ ಮುಗಿದಿದೆ ಅಂತ ಮರುದಿನಲ್ಲೇ ನಮ್ಮ ಅಂಜಲಿಗೆ ಮಂಜುನಾಥ್ ಅವರವರ ಮನಸ್ಸಿನಲ್ಲಿ
ಈ ಭಾವನೆ ಮೂಡಿರ್ತಕ್ಕಂಥದ್ದು. ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗೋ ಪರಿಸ್ಥಿತಿಯಲ್ಲಿ ಅವುಗಳಿಗೆ ಪುನರುತ್ಥಾನವನ್ನು ಕೊಡ್ತಕ್ಕಂತಹ ನಮ್ಮ ಮಂಜುನಾಥ್ ಅವರು ಇವತ್ತು ಸಂತಪೇಟೆ ನಮ್ಮ ಸಿದ್ದಯ್ಯ ನಗರದಲ್ಲಿರ್ತಕ್ಕಂತಹ ಸರ್ಕಾರಿ ಶಾಲೆಗೆ ಬಂದು ಆ ಮಕ್ಕಳಿಗೆ ನೋಟ್ಬುಕ್ ಕೊಡೋದ್ರ ಮೂಲಕ ಆಮೇಲೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಏನು ಅವಶ್ಯಕತೆ ಇದೆ, ಸ್ಮಾರ್ಟ್ ಕ್ಲಾಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಇಂಥ ಕಂಪ್ಯೂಟರ್ ಆಗಿರ್ಬೋದು, ಈ ಥರದ್ದು ಸಹ ಅವರ ಕೊಡುವ ಸ್ಥಿತಿ ಇದೆ. ಪರಮಾತ್ಮ ಕೊಟ್ಟಿದ್ದಾನೆ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, 3 ದಿನ ಕತ್ತಲೆ ಜೀವನದಲ್ಲಿ ಈ ಕೊಡುವ ಮನಸ್ಥಿತಿ ಎಲ್ಲರಿಗೂ ಕರುಣಿಸಲಿ ಆ ಪರಮಾತ್ಮ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಅವರಿಗೆ ಈ ಶಾಲೆಗೆ ಬಂದು, ಇದೊಂದು ಶಾಲೆ ಅಲ್ಲ, ಕರ್ನಾಟಕದ ವಿವಿಧ ಚಿಕ್ಕಬಳ್ಳಾಪುರ, ತುಮಕೂರು, ಚಿಕ್ಕಮಗಳೂರು, ಆಲೂರು, ಬೇಲೂರು, ಸಕಲೇಶ್ಪುರ, ನಮ್ಮ ಹಾಸನ ಜಿಲ್ಲೆಯವರಾಗಿರೋದ್ರಿಂದ ಎಲ್ಲ ತಾಲೂಕುಗಳಿಗೂ ಈ ಕಾರ್ಯಕ್ರಮವನ್ನು ವಿಸ್ತರಿಸ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿ ಮುಂದುವರಿಸ್ತಾ ಇದ್ದೀವಿ, ಇಲ್ಲಿ ನಿಲ್ಲಿಸ್ತಾ ಇಲ್ಲ. ಕರ್ನಾಟಕದಾದ್ಯಂತ ಎಲ್ಲ ಸರ್ಕಾರಿ ಶಾಲೆಗಳಿಗೂ ಈ ಸವಲತ್ತು ದೊರಕುವ ಮುನ್ಸೂಚನೆಗಳು, ಲಕ್ಷಣಗಳು ಕಾಣ್ತಾ ಇದೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.